ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಮತಾಸ್ ಕಿಚನ್ ಆ್ಯಂಡ್ ಟ್ರಾವೆಲ್. ಹೇಗಿದ್ದೀರಾ ಎಲ್ಲರೂ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವಿಲ್ಲಿ ಮನೇಲಿ ಕೆಟಲ್ ಹಾಳಾಗೋಯಿತು, ತೊಗೊಂಬರೋಣ ಅಂಥೇಳಿ ಈಚೆ ಬಂದಿದ್ವಿ. ನನ್ನ ಮಗಳು ಅಲ್ಲಿ ಬಂದ ತಕ್ಷಣ ಒಂದು ಕಿಚನ್ ಸೆಟ್ ನೋಡಿದ್ಲು ಹೊಸದು. ಅದನ್ನು ತೊಗೊಳ್ಳೇಬೇಕು ಅಂಥೇಳಿ ಹಿಡ್ಕೊಂಡು ಸರ್ಕಸ್ ಮಾಡ್ತಾ ಇದ್ದಾಳೆ. ತುಂಬ ಇದೆ, ಆಟ ಸಾಮಾನೆಲ್ಲ ಬೇಡ ಅಂತ ಹೇಳಿದ್ವಿ, ಬಟ್ ಅವಳು ಕೇಳ್ತಾ ಇಲ್ಲ. ಇನ್ನು ನಾನು ಎತ್ಕೊಂಡ್ಬಂದಿಲ್ಲ ಅಂತ ಹೇಳಿದ್ರೆ ಕನ್ಫರ್ಮಾಗಿ ಅಲ್ಲೇ ಬಿಟ್ಬಿಟ್ಟು ಬರ್ತಾರೆ ಅಂಥೇಳಿ ಕಟ್ಟಪ್ಪನ ಥರ ಒತ್ಕೊಂಡು ಎಲ್ಲ ಕಡೆಗೂ ಓಡಾಡ್ತಾ ಇದ್ಲು. ಸರಿ, ಇನ್ನೇನು ತೊಗೊಂಡಿದ್ದಾಳಲ್ಲ, ಕೊಡಿಸ್ಲಿಲ್ಲ ಅಂತ ಹೇಳಿದ್ರೆ ನಮ್ಮನ್ನಲ್ಲೇ ಬೇಕಿದ್ರೆ ಅವ್ರಿಗೆ ಅಂಗಡಿನವ್ರಿಗೆ ಬಿಟ್ಬಿಟ್ಟು ಬಂದುಬಿಡ್ತಾಳೆ. ಅದಕ್ಕೆ ಕೊಡಿಸ್ಕೊಂಡು ತೊಗೊಂಡು ಬಂದ್ವಿ. ಏನೇ ತೊಗೊಂಬಂದರೂ 1 ಡೇ ಅಷ್ಟೇ, 1 ಆರ್ 2 ಡೇಸ್ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಅದ್ರ ಜೊತೆ ಅವಳು ಆಟ ಆಡೋದೇ ಇಲ್ಲ. ತೊಗೊಂಬಂದ್ಲು ನೋಡಿ, ಈ ಥರ ಇದೆ. ಅದು ಅಸೆಂಬಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ತೊಡ್ಕೊತಿಲ್ಲ. ಅವಳೇ ಬಿಚ್ಚಿಬಿಟ್ಟು ಜೋಡಿಸ್ಕೊಳಕ್ಕೆ ಹೋಗ್ತಾ ಇದ್ದಾಳೆ. ಅದು ಫುಲ್ ಕಂಪ್ಲೀಟಾಗಿ ನಾವು ಜೋಡಿಸ್ಕೊರೋರು ವೆಯ್ಟ್ ಮಾಡದೆ ಅಲ್ಲೇ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ. ನಾನು ಮುಂಚೆ ನೋಡಿ ಬಟರ್ಫ್ಲೈ ತೊಗೊಂಡಿದ್ದೆ ಕಿಟಲ್ಲು, ಬಟ್ ಅದು ಹಾಳಾಯಿತು. ಈಗ ಪ್ರೆಸ್ಟೀಜ್ ತೊಗೊಂಬಂದಿದ್ದೀನಿ. ನೋಡೋಣ ಇದು ಯಾವ ಥರ ಇರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ನಮ್ಮ ಮನೆಯವರು ಅದನ್ನು ಆರ್ಗನೈಸ್ ಮಾಡಿ ಕೊಡ್ತಾ ಇದ್ದಾರೆ, ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಾನು ಫಸ್ಟ್ ಇದನ್ನು ಅಂದ್ಕೊಂಡಿದ್ದು ಲಗೇಜ್ ಇಟ್ಕೊಳ್ಳೋದಕ್ಕೆ ಅಂತ ಅದು ಸೂಟ್ಕೇಸ್ ಥರ ಇತ್ತು ಅಂಥೇಳಿ. ನಾವು ಕೆಟಲ್ ತರಕ್ಕೆ ಹೋದರೆ ನನ್ನ ಮಗಳು ಇದೇನೋ ತಗೊಬಂದಿದ್ದಾಳೆ. ಎಷ್ಟು ಯುನಿಕ್ ಆಗಿದೆ ನೋಡಿ ಕಿಚನ್. ಇದು ವಾಶ್ ಬೇಷನ್, ಇಲ್ಲ ನಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದನ್ನು ಇಂಡಕ್ಷನ್ ಸ್ಟವ್ ಥರ. ನೆಕ್ಸ್ಟು ಇದು ಕುಕ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟು, ಇಲ್ಲೆಲ್ಲ ಸ್ಪೂನ್ ಇಡೋದಕ್ಕೆ. ಇದು ಪ್ಲೇಟ್ ಸ್ಟ್ಯಾಂಡು. ನೆಕ್ಸ್ಟ್ ಇದರಲ್ಲಿ ನೋಡಿ ಒಂದು ಆಮ್ಲೆಟ್ ಬೇರೆ ಕೊಟ್ಟಿದೆ. ಇದೆಲ್ಲ ವೆಜಿಟೇಬಲ್ಸು. ಏನು ಸಖತ್ತಾಗಿದೆ ಅಲ್ಲ. ಪಾಪ ನನಗೆ ಒಂದು ಗ್ಲಾಸ್ ಟೀ ಕೊಡಪ್ಪ ಈಗ. ನೋಡಿ ತೋರಿಸು. ಇಲ್ಲಂದು ಹಸು ಇಟ್ಕೊಂಡಿದ್ದಾಳೆ, ಹೋಗ್ಬಿಟ್ಟು ಹಾಲು ಕರ್ಕೊಂಡು ಕರ್ಕೊಂಬರೋದು. ಅವಳು ತಲೆ ಎಷ್ಟಿದೆ ಅಂದರೆ. ಈಗೇನು ಮಾಡ್ತಿದ್ದೀರಾ? ಟೀ ಮಾಡ್ತಿದ್ದೀರಾ? ಹಾಲು ಕಾಯಿಸ್ತಾ ಇದ್ದೀರಪ್ಪ. ಶುಗರ್ ಹಾಕಿದೆಯಾ? ಟೀನಾ? ಥ್ಯಾಂಕ್ ಯು. ಬಿಸಿ ಬಿಸಿ ಟೀ. ಇನ್ನೂ ಆಟ ಆಡಿ ಎಲ್ಲ ಬೋರ್ ಆಯಿತು, ಎಲ್ಲ ಕ್ಲೋಸ್ ಮಾಡಿ ಅದು ಎತ್ತಿಟ್ಟಂತೂ ಮಲ್ಕೊಳ್ಳಲ್ಲ. ಫಸ್ಟ್ ಡೇ ಆಗಿರೋದ್ರಿಂದ ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ಕೂಡ ಮಲ್ಕೋತಾಳೆ. ಆ ಥರ ಫಸ್ಟ್ ಡೇ ಆರ್ ಸೆಕೆಂಡ್ ಡೇ ಇಂಟ್ರೆಸ್ಟ್ ಅವ್ಳಿಗೆ ಏನೇ ಹೊಸದು ತೊಗೊಂಬಂದರು. ಊಟಕ್ಕೆ ನಾನಿಲ್ಲಿ 1 ಟೈಮ್ಗೆ ಆಗೋ ಥರ ಒಂದೇ ಒಂದು ಮೂಲಂಗಿ ಇತ್ತು, ಮೂಲಂಗಿ ಚಟ್ನಿ ಮಾಡಿಬಿಟ್ಟು ಸ್ವಲ್ಪ ರೈಸ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಒಂದು ಮೂಲಂಗಿ ಇರೋದನ್ನ ಹಚ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಎತ್ತಿಡ್ಕೊತೀನಿ. ಅದು ಸ್ವಲ್ಪ ಮದಿರಿರೋ ಅಂಥದ್ದೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಅದು ಸೈಡಲ್ಲಿ ಎತ್ತಿಡ್ಕೊಂಡು ಇಲ್ಲಿ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಧನಿಯಾ ಕಾಳು, ಜೀರಿಗೆ ಮತ್ತು ಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ನಾವು ಗುಂಟೂರು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಎರಡನ್ನೂ ತೊಗೊಂಡಿದ್ದೀನಿ, ಖಾರ ಮತ್ತು ಕಲರ್ ಎರಡಕ್ಕೋಸ್ಕರನ. ಎಲ್ಲದನ್ನು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹುರ್ಕೊಂಬಿಡಿ. ಇದ್ರ ಜೊತೆಗೆ ಸ್ವಲ್ಪ ಎಳ್ಳನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಳ್ಳು ಮತ್ತು ಧನಿಯಾ ಕಾಳು, ಚಿಲ್ಲಿ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೊಂಬಿಡಿ ನೀಟಾಗಿ. ಇದನ್ನು ತಣ್ಣಗಾಗೋದಕ್ಕೆ ಒಂದು ಕಡೆ ಎತ್ತಿ ಇಟ್ಬಿಡಿ. ಯಾರೆಲ್ಲ ಮೂಲಂಗಿ ತಿನ್ನೋದಕ್ಕೆ ಇಷ್ಟ ಇರಲ್ಲ, ಈ ಮೆಥಡಲ್ಲಿ ಮಾಡಿ ನೋಡಿ. ಅದು ಮೂಲಂಗಿ ಚಟ್ನಿ ಅಂತಲೇ ಫೀಲ್ ಬರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಕೂಡ ಗೊತ್ತಾಗೋದು ಇಲ್ಲ ಅದು ಮೂಲಂಗಿ ಚಟ್ನಿನೇ ಮಾಡಿದ್ದೀರಾ ನೀವು ಅನ್ನೋ ಥರ.
ಇಲ್ಲಿ ಅದು ತಣ್ಣಗಾಗೋ ಅಷ್ಟರಲ್ಲಿ ಒಂದು ಕಡಾಯಿನ ತೊಗೊಂಡು ಒಂದೇ ಒಂದು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಅಂಥ ಆನಿಯನ್ನ ತೊಗೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಮೊದಲೇ ಹಚ್ಚಿಟ್ಕೊಂಡಿರೋ ಅಂಥ ಮೂಲಂಗಿ ಕೂಡ ಆ್ಯಡ್ ಮಾಡ್ಕೋತೀನಿ. ನಾವು ಡೈರೆಕ್ಟು ಮೂಲಂಗಿ ಹಾಕೋದಕ್ಕಿಂತ ಸ್ವಲ್ಪ ಉಪ್ಪಲ್ಲಿ ಹಾಕ್ಬಿಟ್ಟು ನೆನೆಸ್ಬಿಟ್ಟು ಹಾಕಿದ್ರೆ ಅದ್ರದ್ದು ಸ್ಮೆಲ್ ಇರೋಲ್ಲ. ಹಾಗಾಗಿ ಇದೇ ಮೆಥಡಲ್ಲಿ ನಾನು ಮಾಡೋದು. ಡೈರೆಕ್ಟ್ ನಾವು ಹಾಗೆ ಹಾಕ್ಕೋತೀವಿ ಅಂತ ಅನ್ನೋರು ಕೂಡ ಹಾಗೆ ಹಾಕ್ಕೋಬೋದು. ಬಟ್ ಈ ಮೆಥಡಲ್ಲಿ ಮಾಡೋದ್ರಿಂದ ನಮಗೆ ಮೂಲಂಗಿ ಅದು ಸ್ಮೆಲ್ಲು ಅದು ಫ್ಲೇವರ್ ಏನೂ ಗೊತ್ತಾಗಲ್ಲ ನಮಗೆ. ಆ ಕಾರಣಕ್ಕೆ ಈ ಮೆಥಡ್ ಫಾಲೋ ಮಾಡ್ತೀನಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ. ಎಲ್ಲದನ್ನು ಒಟ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ಒಂದು 50% ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಅದು ಕನ್ಸಿಸ್ಟೆನ್ಸಿ ಫುಲ್ ಎಲ್ಲ ರೋಸ್ಟ್ ಆದಮೇಲೆ ಈ ರೀತಿ ಬರಬೇಕು. ಅದಾದಮೇಲೆ ಸ್ವಲ್ಪ ಹುಳಿಗೆ ಹುಣಸೆಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾವಿಲ್ಲಿ ಖಾರದ ಪುಡಿ ಮತ್ತು ಮಸಾಲೆ ಯಾವುದನ್ನು ಹುರ್ಕೋತಾ ಇಲ್ಲ. ಸ್ವಲ್ಪ ಹಳದಿ ಪೌಡ್ರನ್ನ ಆ್ಯಡ್ ಮಾಡ್ಕೋತೀನಿ, ಕಲ್ಲರ್ಗೋಸ್ಕರ ಅಷ್ಟೇ. ಹಳದಿ ಪೌಡ್ರನ್ನ ಎಲ್ಲದನ್ನು ಹಾಕಿ ಇನ್ನೊಂದು ಸರಿ ಮಿಕ್ಸ್ ಕೊಟ್ಬಿಟ್ಟು ಅದು ಕನ್ಸಿಸ್ಟೆನ್ಸಿ ನಿಮಗೆ ನೀರು ಒಂದು ಹಾಫ್ ಕಪ್ಪಷ್ಟು ನೀರು ಹಾಕಿದ್ರೆ ಸಾಕು. ತುಂಬ ನೀರು ಹಾಕೋದು ಬೇಡ. ಹಾಕ್ಬಿಟ್ಟು ಒಂದು 2 ನಿಮಿಷ ಬಾಯ್ಲ್ ಆಗೋದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಿ. ಅದು ಸ್ವಲ್ಪ ಒಂದು 50-60% ಮೂಲಂಗಿ ಅದರಲ್ಲೇ ಬಾಯ್ಲ್ ಆಗಬೇಕು. ಮೂಲಂಗಿ ಎಲ್ಲ ಬೆಂದೆ ಆದಮೇಲೆ ಕಂಪ್ಲೀಟಾಗಿ ನೀರು ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಂತ ನಾನು ಹೇಳಿದ್ದು. 1 ಡ್ರಾಪು ನೀರಿರಬಾರ್ದು, ಕಂಪ್ಲೀಟಾಗಿ ಅದು ಸ್ಟೀಮ್ ಆಗಿರಬೇಕು. ಅಲ್ಲಿನವರೆಗೂ ಲಿಡ್ ಕ್ಲೋಸ್ ಮಾಡಿಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ ಮೂಲಂಗಿನ. ಅದಾದಮೇಲೆ ತುರಿದಿಟ್ಕೊಂಡಿರೋ ಅಂಥ ಸ್ವಲ್ಪ ಕಾಯಿ ತುರಿನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆವಾಗಲೇ ಹಾಕಿದಂಥ ಹುಣಸೆಹಣ್ಣ ನಾನು ತೆಗೆದಿಟ್ಕೊಂಡಿದ್ದೆ, ಮೂಲಂಗಿ ಜೊತೆ ಅದು ಸ್ಟೀಮ್ ಆಗಿಬಿಡುತ್ತೆ ಅಂಥೇಳಿ. ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಎಲ್ಲದನ್ನು ಇನ್ನೊಂದು ಸರಿ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ತರ್ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಇದು ಸ್ವಲ್ಪ ಹೊತ್ತು ಒಂದು 2 to 5 ಮಿನಿಟ್ಸು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳಿ. ಈ ರೀತಿ ತರ್ತರಿಯಾಗಿರಬೇಕು. ಅದು ತುಂಬ ನುಣ್ಣಗಿದ್ದರೆ, ತುಂಬ ಪೇಸ್ಟಾಗಿದ್ದರೆ, ಗಂಧ ಥರ ಇದ್ದರೆ ಚೆನ್ನಾಗಿರಲ್ಲ. ಇದನ್ನು ಪ್ಲೈನ್ ನಾವು ಎಣ್ಣೆಲಿ ಆಲ್ರೆಡಿ ಹುರ್ಕೊಂಡಿರೋದ್ರಿಂದ ನಾವು ಒಗ್ಗರಣೆ ಕೊಡೋ ಅವಶ್ಯಕತೆ ಏನೂ ಇರಲ್ಲ. ಡೈರೆಕ್ಟ್ ಒಂದು ಕಡಾಯಲ್ಲಿ ಅದನ್ನು ಶಿಫ್ಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಒಂದು 2 ನಿಮಿಷ ಕುದಿಸ್ಕೋಬೇಕು, ಅಷ್ಟೇ ಸಾಕಾಗುತ್ತೆ. ಫೈನಲಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು, ನಾವು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳುವಾಗ ಒಂದೇ ಒಂದು ಡ್ರಾಪು ಕೂಡ ನೀರನ್ನು ಹಾಕಬಾರ್ದು. ಕಂಪ್ಲೀಟಾಗಿ ಹಾಗೇ ಡ್ರೈಯಾಗೆ ಮಿಕ್ಸಿ ಮಾಡ್ಕೋಬೇಕು. ಇಷ್ಟೇ. ಈಗ ಬೇಕಂದರೆ ನಿಮಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದೇ ಒಂದು ಕುದಿ ಬರೆಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋವಂಥ ಮೂಲಂಗಿ ಚಟ್ನಿ ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ರೈಸ್ಗೆ ಚೆನ್ನಾಗಿರುತ್ತೆ. ಚಪಾತಿ, ದೋಸೆ ಯಾವುದಕ್ಕಾದರೂ ತೊಗೋಬೋದು. ನಾನಿಲ್ಲಿ ರೈಸ್ ಮಾಡ್ಕೊಂಡಿದ್ದೆ. 2 ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ಸ್ವಲ್ಪ ಕೂಡ ಗೊತ್ತಾಗಲ್ಲ ಇದು ಮೂಲಂಗಿ ಚಟ್ನಿ ಅಂತ ಹೇಳಿ. ಒಂದು ಸರಿ ಟ್ರೈ ಮಾಡಿ, ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ನೆಕ್ಸ್ಟ್ ಡೇ ಇದು ಪಾಪು ಸ್ಕೂಲಲ್ಲಿ ಟೆಡ್ಡಿ ಬೇರ್ದು ಕಾಂಪಿಟೇಷನ್ ಇತ್ತು. ಹಾಗಾಗಿ ಅವಳಿಗೆ ಫೇವ್ರೆಟ್ ಯಾವ ಡಾಲ್ ಬೇಕೋ ಅದನ್ನು ಕೊಟ್ಟು ಕಳಿಸಿ ಅಂತ ಹೇಳಿದ್ರು. ಕೊಟ್ಟು ಕಳಿಸಿದ್ದೆ. ಕಾಂಪಿಟೇಷನ್ ಮುಗಿಸ್ಕೊಂಡು ಸ್ಕೂಲಿಂದ ಬರ್ತಾ ಇದ್ದೀವಿ. ಡ್ರೆಸ್ಸು ಅದು ಟೆಡ್ಡಿ ಬೇರ್ದು ಕಾಂಪಿಟೇಷನ್ ಇತ್ತಲ್ವಪ್ಪ, ನೀನು ಹೆಂಗೆ ಮಾತಾಡಿದೆ? ಹೆಂಗೆ ಹೇಳ್ದೆ? ಮೈಕಲ್ಲಿ ಹಿಡ್ಕೊಂಡು ಹೇಳ್ಸಿದ್ರಾ? ಹೆಂಗೆ ಮಾತಾಡಿದೆ? Good morning friends, good morning teachers. My name is Susan. My favorite doll is Teddy Bear. Favorite doll is very cute and soft. I love my teddy. Thank you everyone. Thank you teacher. Thank you friend. ಗುಡ್ ಗರ್ಲ್. ಸ್ಕೂಲಲ್ಲಿ ಎಲ್ಲರೂ ಸಿಂಡ್ರೆಲ್ಲ ಅಂತ ಕರೆದ್ರಂತೆ. ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿದ್ಲು. ಫಸ್ಟ್ ಟೈಮ್ ಮಾತಾಡಿದ್ರು, ಚೆನ್ನಾಗಿ ಮಾತಾಡಿದ್ದಾಳೆ ಅಂತ ಹೇಳಿದ್ರು ಟೀಚರ್ಸು. ಕೇಳಿಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗಂತೂ. ನೋಡ್ತಾನೆ ನನ್ನ ಮಗಳು ಎಷ್ಟು ದೊಡ್ಡವಳಾಗೋದ್ಲು ಅನ್ನೋ ಥರ. ಓಕೆ ಗಾಯ್ಸ್,
ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.